ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಇವತ್ತೊಂದು ಪಾರ್ಸೆಲ್ ಬಂದಿದೆ ಮನೆಗೆ. ಪಾರ್ಸೆಲ್ ಎಂತ ಗೊತ್ತಾ, ಈ ಟಿ ಶರ್ಟ್ ಒಂದು ಹಿಂಟ್ ಅದಕ್ಕೆ. ಈ ಟಿ ಶರ್ಟ್ ನಾನು 2 years ಬ್ಯಾಕ್ ತಗೊಂಡದ್ದು. ಅಂದ್ರೆ 2 years ಬ್ಯಾಕ್ ನಾನು ಈ ಟಿ ಶರ್ಟ್ ತಗೊಂಡದಲ್ಲ, ಈ ಟಿ ಶರ್ಟ್ ಬ್ರ್ಯಾಂಡ್ ಅಲ್ಲಿ ಒಂದು ಪ್ರಾಡಕ್ಟ್ ಬರ್ತಾರೆ, ಐಟಮ್ ತಗೊಂಡಿದ್ದೆ. ಆ ಐಟಮ್ ಇಂದ ನಂಗೆ ಈ ಟಿ ಶರ್ಟ್ ಸಿಕ್ಕಿದ್ದು. ಈಗ ಆ ಬಾಕ್ಸ್ ಅನ್ಬಾಕ್ಸ್ ಮಾಡೋ, ಅದ್ರೊಳಗೆ ಎಂತ ಉಂಟು ಅಂತ ಈಗ ತೋರಿಸ್ತೇನೆ. ಈಗಷ್ಟು ನಾನು ಜಸ್ಟ್ ಒಂದು ಫಂಕ್ಷನ್ ಮುಗಿಸಿ ಬಂದದ್ದು, ಅದಕ್ಕೆ ಸ್ವಲ್ಪ ಟೈರ್ಡ್ನೆಸ್ ಉಂಟು ಮುಖದಲ್ಲಿ. ಇದೇ ಪಾರ್ಸಲ್. ಈ ಪಾರ್ಸಲ್ ಒಳಗೆ ಎಂತ ಉಂಟು ಅಂತ ಈಗ ಅನ್ಬಾಕ್ಸ್ ಮಾಡ್ತೇನೆ. BMC ಏರ್ ಫಿಲ್ಟರ್ ಫಾರ್ ಮೈ ಕ್ಲಾಸಿಕ್ 350. ಅದರೊಟ್ಟಿಗೆ ಬ್ಯಾಗ್ಸ್ ಕೊಟ್ಟಿದ್ದಾರೆ, 1 2 3 5 ಬ್ಯಾಗ್. ಇದು ನನಗೆ ಮೋಟೋವರ್ಸ್ ಅಲ್ಲಿ ಮತ್ತು IBW ಅಲ್ಲಿ ಸಿಕ್ಕಿತ್ತು ನೋಡಿ. ನೀವು ನಂದು ಹಳೆ ವ್ಯೂವರ್ಸ್ ಆದ್ರೆ ನೋಡಿರ್ತೀರಿ. ಇದು ಮಾತ್ರ ತುಂಬಾ ಯೂಸ್ ಆಗ್ತದೆ. ನಾನು ಕೆಲವು ಸಲ ಜಿಮ್ಮಿಗೆ ಹಾಕೊಂಡು ಹೋಗ್ತೇನೆ. ಈ ಟಿ ಶರ್ಟ್ ನೋಡಿ, ಈ ಟಿ ಶರ್ಟ್ ತುಂಬಾ ಹಳೇದು, ಲೈಕ್ 2 years ಆಯಿತು. 2 years ಅಲ್ಲಿ ನಂದು ಜಿಮ್ ಬಾಯ್ಸಿಗೆ ಗೊತ್ತುಂಟು, ನಾನು ಇದು ಯಾವತ್ತೂ ಹಾಕೊಂಡು ಬರ್ತಿರ್ತೆ. ಇದನ್ನು ಸೈಡಿಗೆ ಇಡುವ, ಲ್ಯಾಂಬೋರ್ಗಿನಿ ಮೇಲಿಡುವ ಬ್ಯಾಗ್. ಇದು ಸ್ಟಿಕ್ಕರ್ ರಾಶಿ ಉಂಟು ನನ್ನ ಹತ್ರ. 2026 ಕ್ಯಾಲೆಂಡರ್ ನನ್ನ ಹತ್ರ ಆಲ್ರೆಡಿ ಒಂದು ಕ್ಯಾಲೆಂಡರ್ ಉಂಟು ಇಲ್ಲಿ. 2 ಕ್ಯಾಲೆಂಡರ್. ಮತ್ತೆಂತ ಉಂಟು ಬಾಕ್ಸಲ್ಲಿ? ಅದೆಂತಿಲ್ಲ, ಖಾಲಿ. ಈಗ ಬಾಕ್ಸ್ ಸೈಡಿಗೆ ಇಡು. ಇದು ನನಗೆ ಸ್ಪಾನ್ಸರ್ ಸಿಕ್ಕಿದ್ದು, ನಾನೇನು ದುಡ್ಡು ಕೊಟ್ಟು ತಗೊಳೋದಲ್ಲ. ವಾವ್, ಕ್ರೇಜಿ. ಇದು ಏರ್ ಫಿಲ್ಟರ್ ಎಂತಕ್ಕೆ ಯೂಸ್ ಮಾಡೋದು ಗೊತ್ತಾ? ಈಗ ನಮ್ಮ ಬೈಕಲ್ಲಿ ಸ್ಟಾಕ್ ಇರೋದು, ಕಂಪನಿ ಫಿಟೆಡ್ ಬರೋದು. ಅದ್ರಲ್ಲಿ ಎಂತ ಆಗ್ತದೆ ಅಂದ್ರೆ ಅದ್ರ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಏರ್ ಇಂಟೇಕ್ ಆಗ್ಬೇಕಂತ. ಇದೆಂತ, ಇದು ಫ್ರೀ ಫ್ಲೋ ಮತ್ತು ಇದು ಲೈಫ್ ಟೈಮ್. ಈಗ ಒಂದ್ಸಲ ನಾನು ಇದನ್ನು ಫಿಟ್ಟಿಂಗ್ ಮಾಡಿದ್ರೆ ಲೈಫ್ ಟೈಮ್ ನಾನು ಚೇಂಜ್ ಮಾಡೋದು ಬೇಡ. ಇದೀಗ ಧೂಳಾದ್ರೆ ಕಂಪ್ಲೀಟ್ ಕ್ಲೀನ್ ಮಾಡಿ ಹಾಕ್ಬೋದು. ಮತ್ತೆ ಇನ್ನೊಂದು ಎಂತ ಅಂದ್ರೆ, ಇದು ನಾನು 2 years ಬ್ಯಾಕ್ ಒಂದು ಏರ್ ಫಿಲ್ಟರ್ ತಗೊಂಡಿದ್ದೆ ನನ್ನ ಬೈಕಿಗೆ. ಅದು ಏರ್ ಫಿಲ್ಟರ್ ತಗೊಳ್ಳುವಾಗ ಈ ಟಿ ಶರ್ಟ್ ಸಿಕ್ಕಿದ್ ನಂಗೆ. ಮತ್ತೆ ಎಂತ ಆಯ್ತು ಗೊತ್ತಾ, ನಂಗೆ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗ ಬೈಕ್ ಉಂಟಲ್ಲ, ಇದು ನನ್ನ ಬೈಕ್ ಅಲ್ಲ, ಹೀಗೆ ಒಂದು ರೌಂಡ್ ಪಲ್ಟಿ ಆಗಿದೆ, ಆ ತರ ಆಕ್ಸಿಡೆಂಟ್ ಆಗಿತ್ತಲ್ಲ. ಆ ಟೈಮಲ್ಲಿ ನನ್ನ ಇಂಜಿನ್ ಆಯಿಲ್ ಎಲ್ಲ ಏರ್ ಫಿಲ್ಟರ್ ಇಂದ ಹೊರಗಡೆ ಬಂದದ್ದು. ಆಗ ಏರ್ ಫಿಲ್ಟರ್ ಅಂತ ಫುಲ್ ಆಯಿಲ್ ಆಯ್ತು. ನಂಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಏರ್ ಫಿಲ್ಟರ್ ಫುಲ್ ಆಯಿಲ್ ಆಯ್ತು ಅಂತ ಹೇಳಿ ಏರ್ ಫಿಲ್ಟರ್ ಬಿಸಾಕಿತ್ತು. ಬಿಸಾಕಬಾರ್ದಿತ್ತು ಆ ಟೈಮಲ್ಲಿ. ಇದು ಸೋಪ್ ವಾಟರ್ ಅಲ್ಲಿ, ಶಾಂಪೂ ಅಲ್ಲಿ ಮತ್ತೆ ಇದ್ರದ್ದು ಒಂದು ಕೆಲವು ಲಿಕ್ವಿಡ್ ಬರ್ತದೆ, ಆ ಲಿಕ್ವಿಡ್ ಅಲ್ಲಿ ಕ್ಲೀನ್ ಮಾಡಿ ರೀಇನ್ಸ್ಟಾಲ್ ಮಾಡಬೇಕಿತ್ತು. ನಂಗೆ ಅದು ಐಡಿಯಾ ಇರಲಿಲ್ಲ, ನಾನು ಕೇಳಲಿಲ್ಲ. ಸೊ ಡೈರೆಕ್ಟ್ ಬಿಸಾಡಿದೆ. ಆ ಟೈಮಲ್ಲಿ ನಂಗೆ ಲಾಸ್ ಆಯಿತು. ಇದಕ್ಕೆ ಒಂದು 6000 ಉಂಟು. ಆಗ ನಾನು 6000 rupees ಕೊಟ್ಟು ನಾನು ತಗೊಂಡದ್ದು. ಈಗ 6000 rupees ಐಟಮ್ ನನಗೆ ಫ್ರೀ ಅಲ್ಲಿ ಸಿಕ್ಕಿದೆ. BMC ಉಂಟಲ್ಲ, ನಾನು ಆಲ್ ಟೈಮ್ ಫೇವರೇಟ್. ನಂದು ಯಾರೆಲ್ಲ ಬೈಕರ್ಸ್ ಫ್ರೆಂಡ್ಸ್ ಇದ್ದಾರೆ ಎಲ್ಲ ಗಾಡಿಯಲ್ಲಿ ಸಹ BMC ಇರೋದು. ಕಾರಲ್ಲಿ ಸಹ, ಮತ್ತೆ ನನ್ನ ಅಣ್ಣನ ಕಾರಲ್ಲಿ ಸಹ BMC ಏರ್ ಫಿಲ್ಟರ್ ಇರೋದು. 1.5 ವರ್ಷ ಆಯ್ತು ನನ್ನ ಬೈಕಲ್ಲಿ BMC ಏರ್ ಫಿಲ್ಟರ್ ಇರಲಿಲ್ಲ, ಜಸ್ಟ್ ಒಂದು ಸ್ಟಿಕ್ಕರ್ ಮಾತ್ರ ಇದ್ದದ್ದು. BMC ಏರ್ ಫಿಲ್ಟರ್ ಅವರು ಕುಶಾಲ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕುಶಾಲ ಸರ್, ನೀವು ಇದ್ದದಕ್ಕೆ ನಂಗೆ ಇದೊಂದು ಸ್ಪಾನ್ಸರ್ ಆಗಿ ಫ್ರೀಯಲ್ಲಿ ಸಿಕ್ಕಿತ್ತು. ಫ್ರೀಯಲ್ಲಿ ಸಿಗೋದಕ್ಕಿಂತ ಮುಂಚೆಯಿಂದ ಸರ್ ಲೈಕ್ BMC ಇದು ಫ್ಯಾನ್, ಹಾಗೆ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ BMC ಟೀಮ್. ಇದು 2 ಕ್ಯಾಲೆಂಡರ್ ಸಿಕ್ಕಿದೆ. ಕ್ಯಾಲೆಂಡರ್ ಆಲ್ರೆಡಿ ನನ್ನ ಹತ್ರ ಉಂಟು, ಈಗ ಇನ್ನೊಂದು ಸಿಕ್ಕಿತ್ತು. ಇದು ನಾನು ನಂದು ಆಫೀಸಲ್ಲಿ ಇಡ್ತೇನೆ, ಒಂದು ಹಾಲಲ್ಲಿ ಇಡ್ತೇನೆ, ಒಂದು ರೂಮಲ್ಲಿ ಇಡ್ತೇನೆ. ಇದು ಸ್ಟಿಕ್ಕರ್ಸ್ ಉಂಟಲ್ಲ, ರಾಶಿ ಉಂಟು. ದೊಡ್ಡ ಸ್ಟಿಕ್ಕರ್ ಒಂದು ಬೇಕಿತ್ತು, ದೊಡ್ಡದೊಂದು ಸಿಕ್ತು ನೋಡಿ. ಈ ಥರ ಬರ್ತದೆ ಏರ್ ಫಿಲ್ಟರ್, ತುಂಬ ಒಳ್ಳೆ ಕ್ವಾಲಿಟಿ ಮಾರೆ. ನನಗೆ ಲಾಸ್ಟ್ ಟೈಮ್ ನಾನು ಹಾಕಿದ್ದೆ, ಹೇಳಿದೆ ನೋಡಿ, ಆಗ ನನ್ನ ಬೈಕಿದ ಪರ್ಫಾರ್ಮೆನ್ಸ್ ಎಲ್ಲ ಒಳ್ಳೆ ಇನ್ಕ್ರೀಸ್ ಆಗಿದೆ. ಮತ್ತೆ ಮೈಲೇಜ್ ಗೊತ್ತಿಲ್ಲ, ನೀವು ಮೈಲೇಜ್ ಕೇಳಿಬಿಡಿ. ನನ್ನ ಬೈಕ್ ಮುಂಚೆಯಿಂದ ಸಹ ಮೈಲೇಜ್ ಕೊಡೋದಿಲ್ಲ. ಇದು ರೀಸನ್ ಅಲ್ಲ, ನನ್ನ ಬೈಕ್ ಆ ಥರ ಮಾಡ್ಸ್ ಆಗಿದೆ. ಮೇಡ್ ಇನ್ ಇಟಾಲಿ ನೋಡಿ, ಬರ್ದಿದೆ ನೋಡಿ ಇಲ್ಲಿ, ಮೇಡ್ ಇನ್ ಇಟಾಲಿ. ಇಟಾಲಿದು ಪ್ರಾಡಕ್ಟ್ ಇದು. ಇಟಾಲಿದು ಅಂದರೆ ನಮಗೆ ಟಚ್ ಆ್ಯಂಡ್ ಫೀಲ್ ಅಲ್ಲೇ ಗೊತ್ತಾಗ್ತಿದೆ ಇದು ಯಾವ ಥರ ಉಂಟಂತ. ಈಗ ಸೀದಾ ಗ್ಯಾರೇಜ್ ಹೋಗುವ. ಒಂದು ಗ್ಯಾರೇಜ್ ಹೋಗೋಕ್ಕಿಂತ ಮುಂಚೆ ಏನೊಂದು ಹೇಳ್ತೇನೆ. ನಾನೆಂತ ಎಣಿಸಿದೆ ಅಂದರೆ ಬರೀ ಏರ್ ಫಿಲ್ಟರ್ ಮಾತ್ರ ಕಳಿಸ್ತಾರಂತ. ನಾನು ನೋಡೋದು ಇಷ್ಟು ಸಣ್ಣ ಬಾಕ್ಸಿಗೆ ಅಷ್ಟು ದೊಡ್ಡ ಪ್ಯಾಕೇಜಿಗೆ ಎಂತ ಅಂತ. ಮತ್ತೆ ನೋಡೋ ಒಳಗಡೆ ಎಲ್ಲ ಈ ಥರ ಇಟ್ಟು, ಸೊ ಪೇಪರ್ ಎಲ್ಲ ಹಾಕಿ ಅಂತ ಡ್ಯಾಮೇಜ್ ಆಗ್ತಿದ್ದಾಗೆ. ಇದು ನನ್ನ ಹತ್ರ ಆಲ್ರೆಡಿ ಈಗ ಇದು ಸೇರಿ ಒಂದು 8 ಬ್ಯಾಗ್ಸ್ ಉಂಟು. ಆದ್ರೆ ಈಗ ನಾವು ಸೀದಾ ಗ್ಯಾರೇಜ್ ಹೋಗುವ. ನಂದು RX 100 ಎಲ್ಲಿ ಉಂಟು. ಏರ್ ಫಿಲ್ಟರ್ ಹಾಕಬೇಕಿತ್ತು ಬೈಕಿಗೆ. ಟೂಲ್ಸ್ ಕೊಡಿ, ನಾನೇ ಹಾಕ್ತೆ. ಸ್ಪಾನ್ಸರ್ ಬಂದಿದ್ದು. ಇದು ನಂದು RX 100. ಟ್ಯಾಂಕ್ ಯಾವತ್ತು ಚೇಂಜ್ ಮಾಡ್ತೀರಿ? ಹೌದಾ? ರನ್ನಿಂಗಲ್ಲಿದ್ದದ್ದು ಗಾಡಿನ ನಾನು ಸೈಡಿಗೆ ಇಟ್ಟದ್ದು. ಇದು ಹೀಗೆ ಇಲ್ಲಿ ಕನೆಕ್ಷನ್ ಮಾಡೋದು. ನೋಡು ಏರ್ ಫ್ಲೋ ಹೇಗೆ ಬರ್ತದೆ ಅಂತ. ಚೂರು ಕ್ಲೀನ್ ಮಾಡ್ಪಾವ. ಟೈಟ್ ಆಯ್ತು. ಇದು ಸ್ಟಾಕ್ ಎಕ್ಸಾಸ್ಟ್ ಅಲ್ಲ, ಇದು ಮೋಟೋ ಟಾರ್ಕ್ ರೆಪ್ಲಿಕಾ. ಅಂದರೆ ನೋಡಲಿಕ್ಕೆ ಸ್ಟಾಕ್ ಥರ, ಸ್ಟಾಕ್ಗಿಂತ ಒಂದು 20% ಜಾಸ್ತಿ ಉಂಟು ಸೌಂಡ್ ಅಷ್ಟೇ. ಆದ್ರೆ ನಮ್ಮದು ಬೆಂಡ್ ಪೈಪ್ ಬೇರಲ್ಲ, ಸೊ ಸೌಂಡ್ ಜಾಸ್ತಿ ಫೀಲ್ ಆಗ್ತದೆ. ನಂದು ಬೈಕಿಗೆ ಆಲ್ರೆಡಿ ಪವರ್ ಜಾಸ್ತಿ ಉಂಟು. ನಂಗೆ ಇನಿಷಿಯಲ್ ಪಿಕಪ್ ಜಾಸ್ತಿ ಫೀಲ್ ಆಗ್ತದೆ. ಈಗ ನೆಕ್ಸ್ಟ್ ಈಸಿ ಆಗ್ತದೆ, ನಾನು ಸ್ಟಂಟ್ ಎಲ್ಲ ಮಾಡ್ತಾನಲ್ಲ, ನಂಗಾಗಿ ಇನಿಷಿಯಲ್ ಪಿಕಪ್ ಜಾಸ್ತಿ ಬೇಕಿರ್ತದೆ. ಇನಿಷಿಯಲ್ ಪಿಕಪ್ ಅಂದರೆ ನಾನು ಎಂತ ಗೊತ್ತೆ, ನಿಮಗೆ ಟಾರ್ಕ್ ಅಲ್ಲ, ನಿಮಗೆ ಟಾರ್ಕ್ ಎಲ್ಲಿ ಸಿಗೋದಂದ್ರೆ ಲೋ RPM ಅಲ್ಲಿ ಟಾರ್ಕ್ ಸಿಗೋದು. ಇದೊಂಥರ ಒಂದು ಸಡನ್ಲಿ ಒಂದು ಪುಲ್ಲಿಂಗ್ ಇರ್ತದಲ್ಲ, ಅದು ಹೇಳಿದ್ದು ನಾನು. ಈಗ ಇಲ್ಲಿ ನೋಡಿ, ಈಗ ಸೆಕೆಂಡಲ್ಲಿ ನಾನು ಸಡನ್ ಎಕ್ಸಿಲೇಟರ್ ಕೊಡ್ತೇನೆ. ಎಷ್ಟು 3rd ಗೇರಲ್ಲಿ ಇತ್ತಂದ್ರೆ 3rd ಗೇರಲ್ಲಿ 100 ಮಾರೆ.
ಹೌದು, 3rd ಗೇರ್. ಇದೀಗ 4th. ಫೋರ್ತ್ ಗೇರಲ್ಲಿ 120, 5th ಗೇರಲ್ಲಿ 135. ಎಂತ ಕ್ರೇಜಿ ಪಿಕಪ್ ಆಗಿದೆ ಮಾರೆ ಬೈಕ್. ನೀವು ಸಹ ಪರ್ಚೇಸ್ ಮಾಡೋದು ಯಾವ ಗಾಡಿಗೆ ಸಹ ಬರ್ತದೆ ಇದು, ಎಲ್ಲ ಕಾರಿಗೆ ಬರ್ತದೆ, ಕಾರಿಗೆ, ಬೈಕ್ಸಿಗೆ ಎಲ್ಲ. ಯಾರು ಮಾರೆ ರೇಸರ್. ಕೆಲವರು ಹೇಳ್ತಾರೆ ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟರ್ ಹಾಕಿದ ಮೇಲೆ ಮೈಲೇಜ್ ಕಮ್ಮಿ ಆಗ್ತದಂತ. ಪರ್ಫಾರ್ಮೆನ್ಸ್ ಬೇಕಾದ್ರೆ ನೀವು ಮೈಲೇಜ್ ಎಲ್ಲ ನೋಡೋದೇ ಬೇಡ. ಮೈಲೇಜ್ ನೋಡೋದಾದ್ರೆ ಯಾವ್ದಾದ್ರು ಒಂದು ಸ್ಪ್ಲೆಂಡರ್ ತಗೊಳ್ಳಿ. ಪರ್ಫಾರ್ಮೆನ್ಸ್ ಬೇಕಂತಾದ್ರೆ ಸುಮ್ಮನೆ ನೀವು ಮೈಲೇಜ್ ಅದೆಲ್ಲ ಥಿಂಕ್ ಮಾಡೋದು ಬೇಡ. ಸೊ ಈಗ ಎಂತ ಗೊತ್ತಾ, ನಂದು ಆಲ್ರೆಡಿ ಮೈಲೇಜ್ ತುಂಬ ಕಮ್ಮಿ ಉಂಟು. ಪುನಃ ಇದು ಹಾಕಿದ್ಮೇಲೆ ಎಷ್ಟು ಕಮ್ಮಿ ಗೊತ್ತಿಲ್ಲ, ನಾನು ಆಲ್ರೆಡಿ ಅದಕ್ಕೆ ಸೆಟ್ ಆಗಿದ್ದೇನೆ ಲೋ ಮೈಲೇಜಿಗೆ. ಸೊ ಹಾಗೆ ನಿಮಗೆ ಬೇಕಾದರೆ ನೀವು ತಗೊಳ್ಳಿ. ಕೆಲವರು ಹೇಳ್ತಾರಲ್ಲ ನಿಮಗೆ ಡಿಸ್ಕೌಂಟ್ ಬೇಕಾದರೆ ಈ ಕೂಪನ್ ಕೋಡ್ ಹಾಗೆಲ್ಲ, ಅದೆಲ್ಲ ಇಲ್ಲ. ಅವರು ಸ್ಪಾನ್ಸರ್ ಮಾಡಿದ್ರೆ ಅಂತ ಹೇಳಿ ಅವರೆಂತ ನನಗೆ ವಿಡಿಯೋ ಅಂತ ಮಾಡ್ಲಿಕ್ಕೆ ಹೇಳಿಲ್ಲ. ಈಗ ನನ್ನ ಬೈಕಿಗೆ ಏರ್ ಫಿಲ್ಟರ್ ಹಾಕಿದಲ್ಲ, ಸೊ ಈಗ ಕ್ಲಾಸಿಕ್ ಬೈಕ್ಸ್ ಅವರಿಗೆ ಈಗ ಒಂದು ಇರ್ತದೆ, ಅಂದರೆ ನನ್ನ ಬೈಕಿಗೆ ಸಹ ಹಾಕಬೇಕಂತ. ಸೊ ನಾ ಹೇಳಿದ್ರೆ ಕ್ಲಾಸಿಕ್ ಬೈಕಿಗೆ ಅಷ್ಟು ಮ್ಯಾಟರ್ ಆಗೋದಿಲ್ಲ. ನಿಮ್ದೆಲ್ಲದು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡುವಂಥ ಬೈಕ್ ಆದರೆ ಈ ಹಿಮಾಲಯನ್ GT ಮತ್ತು KTM 390 ಅದೆಲ್ಲ ಅದರಿಂದ ನಿಮಗೆ ಪರ್ಫಾರ್ಮೆನ್ಸ್ ನಿಮಗೆ ಈಸಿಲಿ ಫೀಲ್ ಆಗ್ತದೆ. ಎಲ್ಲ ಗೇರಲ್ಸ್ ನಿಮಗೆ ಪರ್ಫಾರ್ಮೆನ್ಸ್ ಫೀಲ್ ಆಗ್ತದೆ. ಅದು ಇದರಲ್ಲಿ ಇದು ಕ್ರೂಸರ್ ಅಲ್ಲ, ಎಷ್ಟಾದರೂ ಸಹ 350cc ಇಟ್ಸ್ ಅ ಬಿಗ್ಗರ್ ಇಂಜಿನ್, ಆದರೆ ಅಷ್ಟು ಪವರ್ ಇಲ್ಲ ಇದರಲ್ಲಿ. ಇಲ್ಲಿ ನೋಡಿ, ನಾನು ಹಾಕಿದ್ದೇನಲ್ಲ BM ಏರ್ ಫಿಲ್ಟರ್ ಇದು ಟಿ ಶರ್ಟ್ ನಾನು ಬೇಕಂತ ಇದು ಮಾಡಿದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಹಾಕಿದ್ದು ನಾನು. ಈ ಥರದೊಂದು 2-3 ಟಿ ಶರ್ಟ್ ಉಂಟು ನನ್ನ ಹತ್ರ, 2 ರೆಡ್ ಉಂಟು, 1 ವೈಟ್ ಉಂಟು. ಸುಮ್ಮನೆ ನಾನು ಹಾಕಿದ್ದು ಮನೇಲಿ ಹಾಕೊಂಡಿದ್ದೆ, ಅಷ್ಟೊತ್ತಿಗೆ ಪಾರ್ಸಲ್ ಬಂದದ್ದು. ನಾನು ಪಾರ್ಸಲ್ ಬರೋವಾಗ ನಾನೆಂತ ಎಣಿಸಿದ್ದು, ನಾನೊಂದು ನಂಬರ್ ಪ್ಲೇಟ್ ಆರ್ಡರ್ ಮಾಡಿದ್ದೆ ಗೋವಾದಿಂದ, ನನ್ನ ಬೈಕಿದ್ದು ನಂಬರ್ ಪ್ಲೇಟ್, ಅದು ಕಸ್ಟಮ್ ನಂಬರ್ ಪ್ಲೇಟ್ ಇದು. ಕರ್ದ್ಯಾ? ಹಾಯ್. ಹೌದಾ, ನಾನು ಅದೇ ವ್ಲಾಗ್ ಮಾಡ್ತಿದ್ದೆ ಮಾರೆ. ಹಾಂ, ನೀವೆಲ್ಲಿರೋದು? ಹಾಂ. ಅದಕ್ಕೆ ನೀವು ಈಚೆ ತಿರ್ಸಿದ? ಹೌದಾ, ನೋಡ್ತಿದ್ದೀರಾ ಎಲ್ಲ ವ್ಲಾಗ್? ಹೌದಾ. ಹಾಂ, ಇನ್ನೊಂದು ಹೇಳಿದೆ ನಾನು, ನಂಬರ್ ಪ್ಲೇಟ್ ಬರ್ತದೆ ಅಂತ, ಜಪಾನ್ ಸ್ಟೈಲ್ ನಂಬರ್ ಪ್ಲೇಟ್. ನಂಗೆ ಇದು ಎಕ್ಸಾಸ್ಟ್ ಕೊಟ್ಟಿದ್ರಲ್ಲ RS ಕಸ್ಟಮ್ಸ್, ಅವರೇ ನಂಬರ್ ಪ್ಲೇಟ್ ಕಳಿಸಿದಾರೆ ಆ ಡಿಸೈನಲ್ಲಿ. ಸೊ ನಾನು ಅದು ಬಂತಂತ ಎಣಿಸ್ಕೊಂಡು ಕೆಳಗೆ ಹೋಗಿ ನೋಡಿ, ಇಷ್ಟು ದೊಡ್ಡ ಬಾಕ್ಸ್ ಕೊಡ್ತಿದ್ದಾರೆ. ಮಾತ್ರಪ್ಪ ಡೌಟ್ ಆಯಿತು, ಇದು BMC ಏರ್ ಫಿಲ್ಟರ್ ಇರಬೇಕಂತ. ದುಡ್ಡು ಕೊಟ್ಟು ಒಂದು ಟೈಮಲ್ಲಿ ತಗೊಂಡಿದ್ದೆ. ಈಗ ಅದೇ ಏರ್ ಫಿಲ್ಟರ್ ಫ್ರೀಯಲ್ಲಿ ಸಿಗೋದಂದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ನೋಡಿ, ಇಂಥವರಲ್ಲಿ ಇರ್ತಾರೆ, ಎಂತ ಮಾಡ್ಲಿಕ್ಕಿಲ್ಲ. ಮಿರರ್ ನೋಡೋದಿಲ್ಲ, ಒಂದೇ ಸಲ ರೋಡಿ ಬರ್ತಾರೆ. ಎಲ್ಲರೂ ಮಿಸ್ ಆಗಿ ನಾನು ಅವ್ರಿಗೆ ತಾಕ್ಸಿದ್ರೆ ತಪ್ಪು ನಂದೇ ಆಗ್ತದೆ. ಸೊ ಹಾಗೆ ಒಂದು ಲಾಸ್ಟಿಗೆ ಹೇಳಿಬಿಡ್ತೇನೆ, ಈ ಏರ್ ಫಿಲ್ಟರ್ ತಗೊಳ್ಳೇಬೇಕಂತ ನಾನು ಹೇಳೋದಿಲ್ಲ. ನಿಮ್ದು ಬೈಕಿಗೆ ಪರ್ಫಾರ್ಮೆನ್ಸ್ ಬೇಕಾದ್ರೆ ನೀವು ತಗೊಳ್ಳಿ, ಆದರೆ ಲೋವರ್ CC ಬೈಕಿಗೆಲ್ಲ ಬೇಡ, ಸುಮ್ಮನೆ ವರ್ತಲ್ಲ ಅಂತ ಫೀಲ್ ಆಗ್ತದೆ. ಈ ವಿಡಿಯೋ ಎಲ್ಲಿಗೆ ಕ್ಲೋಸ್ ಮಾಡೋ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.